ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದ ಅಡಿಕೆ ಬೆಳೆಗೆ ಈಗಾಗಲೇ ಹಲವಾರು ರೋಗಗಳು ಬಾಧಿಸುತ್ತಿದ್ದು ಬೆಳೆಗಾರರು ಕಂಗಾಲಾಗಿರುವ ಮಧ್ಯೆ ಪರ್ಯಾಯ ಬೆಳೆಗಳ ಕಡೆಗೆ ರೈತರ ಆಸಕ್ತಿ ಹೆಚ್ಚುತ್ತಿದ್ದು ಆ ನಿಟ್ಟಿನಲ್ಲಿ ಅಡಿಕೆಯ ಜೊತೆ ಕಾಫಿಯನ್ನು ಕೂಡ ಬೆಳೆಯುತ್ತಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಕಾಫಿ ಬೆಳೆ ಪ್ರಮಾಣ ಹೆಚ್ಚುತ್ತಿರುವುದು ಗಮನಾರ್ಹ ಬೆಳವಣಿಗೆಯಾಗಿದೆ. ಜಿಲ್ಲೆಯ ಪ್ರಮುಖ ಸಹಕಾರಿ ಸಂಸ್ಥೆಗಳಲ್ಲೊಂದಾದ ಶೇಸಿಯ ಕದಂಬ ಮಾರ್ಕೆಟಿಂಗ್ ಸಂಸ್ಥೆ ರೈತರಿಗೆ ಕಾಫಿ ಬೆಳೆ ಬೆಳೆಯಲು ಉತ್ತೇಜನ ನೀಡುವ ಜೊತೆಗೆ ಗಿಡಗಳನ್ನು ಪೂರೈಸಿ ನೆರವಾಗುತ್ತಿದೆ. ಹಿಂದಿನ ವರ್ಷವೇ ಕಾಫಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ಇದೀಗ ಈ ವರ್ಷದ ಕಾಫಿ ಖರೀದಿಯನ್ನು ಆರಂಭಿಸಿದೆ. ಕಳೆದ ವರ್ಷ ಸುಮಾರು 800 ಕ್ವಿಂಟಲ್ಗಳಷ್ಟು ಕಾಫಿ ಬೆಳೆ ಆವಕವಾಗಿತ್ತು. ಸಂಸ್ಥೆ ಈ ವರ್ಷ ಸುಮಾರು 1500 ರಿಂದ 2000 ಕ್ವಿಂಟಲ್ ಆವಕವಾಗುವ ನಿರೀಕ್ಷೆ ಇಟ್ಟುಕೊಂಡಿದೆ. ಕಾಫಿ ಕೊಯ್ಲು ಈಗಷ್ಟೇ ಆರಂಭಗೊಂಡಿದ್ದು ಮಂಗಳವಾರ ಈ ವರ್ಷದ ಕಾಫಿ ಖರೀದಿಯನ್ನು ಕದಂಬ ಸಂಸ್ಥೆ ಪ್ರಾರಂಭಿಸಿದೆ. ಒಂದೇ ದಿನ 65 ಕ್ವಿಂಟಲ್ಗಳಷ್ಟು ಕಾಫಿ ಕದಂಬ ಮಾರುಕಟ್ಟೆಗೆ ಬಂದಿದ್ದು ವಿಕ್ರಿಗೆ ಬಂದ ಕಾಫಿ ಬೆಳೆಯನ್ನು 2 ರೀತಿಯಾಗಿ ವಿಂಗಡಿಸಿದ್ದು ಇದರಲ್ಲಿ ಅರೇಬಿಕಾ ಕಾಫಿ ಕ್ವಿಂಟಲ್ಗೆ 25,200 ರಿಂದ 26,560 ರೂಪಾಯಿ ಧಾರಣೆ ಇದ್ದು ಉನ್ನತ ಗುಣಮಟ್ಟದ ಪಾರ್ಚ್ಮೆಂಟ್ ಕಾಫಿ ಕ್ವಿಂಟಲ್ಗೆ 54,050 ರೂಪಾಯಿ ಧಾರಣೆ ಕಂಡಿದೆ. ಪ್ರತಿ 15 ದಿನಗಳಿಗೊಮ್ಮೆ ಕಾಫಿ ಟೆಂಡರ್ ಮಾಡಲಾಗುತ್ತದೆ. ಟೆಂಡರ್ ಬರೆಯಲು ವ್ಯಾಪಾರಿಗಳು ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಿಂದಲೂ ಬರುತ್ತಿದ್ದು ಉತ್ತಮವಾದ ದರ ನೀಡುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲೆನಾಡಿನ ಪ್ರಮುಖ 3 ತಾಲೂಕುಗಳಲ್ಲಿ ಕಾಫಿ ಬೆಳೆಯನ್ನು ಬೆಳೆಯಲಾಗುತ್ತಿದ್ದು ಇದರಲ್ಲಿ ಶಿರಸಿ ತಾಲೂಕು ಸಿಂಹಪಾಲು ಪಡೆದಿದೆ. ಈಗ ಬರುತ್ತಿರುವ ಕಾಫಿ ಬೆಳೆಗಳಲ್ಲಿ ಅತಿ ಹೆಚ್ಚು ಶಿರಸಿ ತಾಲೂಕಿನಿಂದಲೇ ಬರುತ್ತಿದ್ದು ಎರಡನೆಯದಾಗಿ ಯಲ್ಲಾಪುರ ತಾಲೂಕು ಹಾಗೂ ಮೂರನೆಯದಾಗಿ ಸಿದ್ದಾಪುರ ತಾಲೂಕಿನಿಂದ ಆವಕವಾಗುತ್ತಿದೆ. ಅದರಲ್ಲೂ ಶಿರಸಿ ತಾಲೂಕಿನ ಬೈರುಂಬೆ ಭಾಗದಲ್ಲಿ ಹೆಚ್ಚಾಗಿ ಕಾಫಿಯನ್ನು ಬೆಳೆಯಲಾಗುತ್ತಿದ್ದು ಅಡಿಕೆಗೆ ಪರ್ಯಾಯ ಬೆಳೆಯಾಗಿ ಕಾಫಿಯನ್ನು ಅವಲಂಬಿಸಲಾಗಿದೆ. ಕದಂಬ ಮಾರ್ಕೆಟಿಂಗ್ ಶಿರಸಿ ನಮ್ಮ ಸಹಕಾರಿಯಲ್ಲಿ ಇವತ್ತಿನಿಂದ ಕಾಫಿ ಟೆಂಡರ್ ಪ್ರಾರಂಭ ಆಗಿದೆ. ಈ ಕಾಫಿ ಟೆಂಡರ್ ಇವತ್ತು ಸುಮಾರು 22 ಜನ ರೈತರಿಂದ 65 ಕ್ವಿಂಟಲ್ ಕಾಫಿ ಇವತ್ತು ಬಂದಿರುವಂಥದ್ದು. ಕಾಫಿ ಈ ಭಾಗದಲ್ಲಿ ಕಾಳುಮೆಣಸಿನ ನಂತರ ಅಡಿಕೆ ಮತ್ತು ಕಾಳುಮೆಣಸಿನ ನಂತರ ಉತ್ತಮವಾದಂಥ ಆದಾಯ ಬರುವಂಥ ಒಂದು ಬೆಳೆ ಇವತ್ತು ಆಗ್ತಾ ಇರುವಂಥದ್ದು. ಕಳೆದ ವರ್ಷ ಸುಮಾರು ನಾವು 800 ಕ್ವಿಂಟಲ್ ಕಾಫಿಯನ್ನು ನಾವು ಟೆಂಡರ್ ಮೂಲಕ ಖರೀದಿಯಾಗಿದೆ. ಬಹುಶಃ ಈ ವರ್ಷ ನಾವು 1,500 ರಿಂದ 2,000 ಕ್ವಿಂಟಲ್ ಕಾಫಿ ಬರುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯೊಳಗೆ ಕಾಫಿ ಒಂದು ಒಳ್ಳೆಯ ಆದಾಯ ತರುವಂಥ ಬೆಳೆ ಆದ್ದರಿಂದ ರೈತರು ಇದರ ಪ್ರಯೋಜನ ಪಡ್ಕೊಳ್ಬೇಕು. ಉತ್ತಮ ಗುಣಮಟ್ಟದ ಕಾಫಿಯನ್ನು ಮಾರುಕಟ್ಟೆಗೆ ತಂದರೆ ಒಳ್ಳೆಯ ದರವನ್ನು ಸಹಿತ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನಮ್ಮದು 26,100 ರಿಂದ 26,500ವರೆಗೆ ಟೆಂಡರ್ ಆಗಿರುವಂಥದ್ದು. ಅದರೊಳಗೆ ಪಾರ್ಚ್ಮೆಂಟ್ ಅಂತ ಹೇಳುವಂಥ ಮಾಡುವಂಥದ್ದು. ಆ ಪಾರ್ಚ್ಮೆಂಟಿಗೆ 53,300 ರಿಂದ 54,050ವರೆಗೆ ದರ ಆಗಿರುವಂಥದ್ದು. ರೈತರು ಹೆಚ್ಚಿನ ಪ್ರಯೋಜನ ಪಡ್ಕೊಳ್ಬೇಕು. ಪ್ರತಿ 15 ದಿನಗಳಿಗೊಮ್ಮೆ ಕದಂಬ ಮಾರ್ಕೆಟಿಂಗ್ನಲ್ಲಿ ಟೆಂಡರ್ ನಡೀತಾ ಇರ್ತದೆ. ಅದೆಲ್ಲ ಪ್ರಯೋಜನ ರೈತರು ಪಡ್ಕೊಳ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ದೇವೇಂದ್ರ BS ಅಂತ ಹೇಳಿ ನಾವು ಚಿಕ್ಕಮಗಳೂರಿಂದ ಬರ್ತೀವಿ. ಇಲ್ಲಿ ಒಳ್ಳೆ ಕಾಫಿ ಕ್ವಾಲಿಟಿ ಸಿಗುತ್ತೆ ಅಂತ ಹೇಳಿ ಬರ್ತೀವಿ. ಹಾಗೆ ಸೊಸೈಟಿಯವರು ನಮಗೆ ಕೋಆಪ್ರೇಟ್ ಮಾಡ್ತಾರೆ. ರೈತರು ಬೆಳೆ ಜಾಸ್ತಿ ಆಗ್ತಿದೆ ಲಾಸ್ಟ್ ಇಯರ್ಗಿಂತ ಈ ವರ್ಷ ಇನ್ನೂ ಜಾಸ್ತಿ ಆಗಲಿ ಅಂತ ನಮ್ಮ ನಿರೀಕ್ಷೆ. ಹಾಗೆ ಸೊಸೈಟಿಯವರು ಅದನ್ನು ಹೇಳ್ತಾನೆ ಇದ್ದಾರೆ. ಕ್ವಾಲಿಟಿಗೋಸ್ಕರ ಬರ್ತಿದ್ವಿ. ಅದರಲ್ಲಿ ತುಂಬ ಕಡಿಮೆನೇ ಇತ್ತು. ಇವರೆಲ್ಲ ಸೊಸೈಟಿಯವರು ಪ್ರೋತ್ಸಾಹ ಕೊಟ್ಟರು, ನೀವು ಬನ್ನಿ ನಾವು ರೈತರಿಗೆ ಅಪ್ರೋಚ್ ಮಾಡ್ತೀವಿ ಹೇಳಿ ಜಾಸ್ತಿ ಮಾಡ್ತೀವಿ ಅಂತ. ಈಗ ತುಂಬ ಅಂದರೆ ತುಂಬಾ ಮಾಡ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ. ಇನ್ನೂ ಒಂದು 2 ಇಯರ್ಸ್ ಹೋದರೆ ಇನ್ನೂ ತುಂಬ ಗಿಡ, ಎಷ್ಟೋ ಲಕ್ಷ ಗಿಡ ಹಚ್ಚಿದ್ದಾರೆ. ಹಾಗಾಗಿ ನಾವು ಅಲ್ಲಿಂದ ಬರ್ತೀವಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.